ಹೊಸ ವರ್ಷದ ಮುನ್ನ ನಾನ್ ವೆಜ್ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಚಳಿಗಾಲದ ಎಫೆಕ್ಟ್ 1,000 ರೂಪಾಯಿಗೆ ಏರಿದೆ ಮಟನ್ ರೇಟ್. ರಾಜ್ಯದಲ್ಲಿ ಚಳಿ ತುಂಬಾ ಇದೆ. ಈ ನಿಟ್ಟಿನಲ್ಲಿ ಚಳಿಗಾಲದ ಎಫೆಕ್ಟ್ ನಿಂದ 1000ಕ್ಕೆ ಏರಿದೆ ಮಟನ್ ರೇಟ್. 1 ಕೆಜಿ ಮಟನ್ಗೆ 900 ರೂಪಾಯಿಯಿಂದ 1000 ರೂಪಾಯಿ. ಮಟನ್ ಮಾತ್ರ ಅಲ್ಲ, ಚಿಕನ್, ಮೊಟ್ಟೆ ದರದಲ್ಲೂ ಕೂಡ ಏರಿಕೆ ಆಗಿದೆ. ಭಾರಿ ಚಳಿಗೆ ಕಾಲ್ ಸೂಪ್, ಚಿಕನ್, ಮಟನ್ ಮೊರೆ ಹೋಗಿದ್ದಾರೆ ಜನ. ಡಿಮ್ಯಾಂಡ್ ಹೆಚ್ಚಳ ಆಗಿದೆ, ಸಪ್ಲೈ ಇಳಿಕೆ ಆಗಿದೆ. ಹೀಗಾಗಿ ಆಬ್ವಿಯಸ್ಲಿ ದರ ಏರಿಕೆ ಆಗಿದೆ. ಒಂದು ಕಡೆ ಕ್ರಿಸ್ಮಸ್, ಮತ್ತೊಂದು ಕಡೆ ಹೊಸ ವರ್ಷ. ಇದರ ಬೆನ್ನಲ್ಲೇ ಈಗ ನಾನ್ ವೆಜ್ ಪ್ರಿಯರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಚಿಕನ್ ಮಟನ್ ರೇಟ್ ಜಾಸ್ತಿ ಆಗಿದೆ. 1000 ರೂಪಾಯಿ ಗಡಿ ದಾಟ್ತಾ ಇದೆ ಚಿಕನ್ ಮತ್ತು ಮಟನ್ ರೇಟ್. ಕೇವಲ ಚಿಕನ್ ಮಟನ್ ಮಾತ್ರನೇ ಅಲ್ಲದೆ ಮೊಟ್ಟೆ ರೇಟ್ ಕೂಡ ಹೆಚ್ಚಾಗಿದೆ. ಸೊ ಹಿಂದಿನ ದರ ಎಷ್ಟಿತ್ತು, ಈಗಿನ ದರ ಎಷ್ಟಿತ್ತು ಅನ್ನೋದನ್ನು ನೋಡೋದಾದ್ರೆ, ನಾನ್ ವೆಜ್ ಪ್ರಿಯರಿಗೆ ಈಗ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷಕ್ಕೂ ಮುನ್ನ ದೊಡ್ಡ ಶಾಕ್. ಚಿಕನ್ ಮಟನ್ ಮಾತ್ರನೇ ಅಲ್ಲದೆ ಮೊಟ್ಟೆ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ಇನ್ನು ನಾನ್ ವೆಜ್ ಪ್ರಿಯರಿಗೆ ಶಾಕ್ ಯಾಕೆ ಎದುರಾಗಿದೆ ಅನ್ನೋದು ನೋಡೋದಾದ್ರೆ, ಇಳಿಕೆ ಕಡಿಮೆ ಆಗಿದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಹಿಂದಿನ ದರ ಕೆಜಿಗೆ 650ರಿಂದ 750 ರೂಪಾಯಿ ಇತ್ತು. ಈಗ ಈಗಿನ ದರ 900 ರೂಪಾಯಿಯಿಂದ 1000 ರೂಪಾಯಿ ದರ, 1000ಕ್ಕೇರಿದೆ ಮಟನ್ ರೇಟ್. ಚಿಕನ್ ರೇಟ್ ನೋಡೋದಾದ್ರೆ, ಕೆಜಿಗೆ ಈ ಹಿಂದೆ 250 ರೂಪಾಯಿ ಇತ್ತು. ಈಗಿನ ದರ 280ರಿಂದ 300 ರೂಪಾಯಿ, 30ರಿಂದ 50 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಮೊಟ್ಟೆ ಬೆಲೆ, ಒಂದು ಮೊಟ್ಟೆಗೆ 6 ರೂಪಾಯಿ ಇತ್ತು ಈ ಹಿಂದೆ. ಈಗ ಒಂದು ಮೊಟ್ಟೆಗೆ 7ರಿಂದ 8 ರೂಪಾಯಿ ಆಗಿದೆ. ಸೊ 1ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದನ ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದನ, ಕ್ರಿಸ್ಮಸ್ ಒಂದ್ ಕಡೆ, ಮತ್ತೊಂದು ಕಡೆ ಹೊಸ ವರ್ಷ ಸೆಲೆಬ್ರೇಷನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋ ಅಂತ ಜನಕ್ಕೆ, ಅದರಲ್ಲೂ ಪ್ರಮುಖವಾಗಿ ನಾನ್ ವೆಜ್ ಪ್ರಿಯರಿಗೆ ಈಗ ದೊಡ್ಡ ಶಾಕ್ ಎದುರಾಗಿರೋ ಅಂಥದ್ದು ಮಾಹಿತಿಯನ್ನು ನೀಡೋದಾದ್ರೆ, ಮಧುಸೂದನ್, ಇದು ಚಳಿಗಾಲ. ಈ ಚುಮು ಚಳಿಯಲ್ಲಿ ನಾನ್ ವೆಜ್ ತಿನ್ನೋದೇ ಮಜಾ. ಆದ್ರೆ ಇರಪ್ಪ ಮಟನ್ ತರೋಣ ಅಂತ ಅಂಗಡಿಗೆ ಹೋದ್ರೆ ರೇಟ್ ಕೇಳಿ ಗ್ರಾಹಕರ ಜೇಬು ಸುಡ್ತಾ ಇದೆ. ಚಳಿ ತಡಿಯೋಕಾಗದೆ, ನಾನ್ ವೆಜ್ ಖರೀದಿ ಮಾಡೋಕಾಗದೆ ತಲೆ ಬಿಸಿ ಶುರು ಆಗಿರೋದಂತೂ ಸತ್ಯ. ಯಾಕೆ ರೇಟ್ ಜಾಸ್ತಿ ಆಯ್ತು? ಅದರಲ್ಲೂ ಹೊಸ ವರ್ಷ ಕ್ರಿಸ್ಮಸ್ ಬರ್ತಾ ಇದೆ. ಈ ಹೊತ್ತಲ್ಲೇ ನಾನ್ ವೆಜ್ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಯಾಕೆ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಪ್ರಮುಖ ಕಾರಣ ಚಳಿಗಾಲ. ಈ ಚಳಿಗಾಲಕ್ಕೂ ನಾನ್ ವೆಜ್ ರೇಟ್ ಜಾಸ್ತಿ ಆಗಿರೋಕ್ಕೂ ಲಿಂಕ್ ಹೇಗೆ ಅಂದ್ರ, ಚಳಿಗಾಲದಲ್ಲಿ ಯೂಶಲಿ ನಾನ್ ವೆಜ್ ಸೇವನೆ ಮಾಡೋದು, ಕಾಲ್ ಸೂಪ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ತಿನ್ನೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹೀಗಾಗಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ನಲ್ಲಿ, ಸಪ್ಲೈ ಕಡಿಮೆ ಇರುತ್ತೆ. ಸಪ್ಲೈ ಹೇಗೆ ಕಡಿಮೆ ಇರುತ್ತೆ ಅಂದ್ರೆ, ಈ ಚಳಿಗಾಲದಲ್ಲಿ ಪ್ರಾಣಿಗಳಿಗೆ ಅಂದ್ರೆ ಮೇಕೆ, ಕುರಿಗೆ ಬೇಗ ರೋಗ ಅಂಟ್ಕೊಳ್ಳುತ್ತೆ. ರೋಗ ಅಂಟ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಈ ಕುರಿ ಮೇಕೆ ಬೆಳವಣಿಗೆ ಕೂಡ ಕಮ್ಮಿ ಇರುತ್ತೆ. ಹಾಗಾಗಿ ಮಾರುಕಟ್ಟೆಗೆ ರೈತರು ಅಂದ್ರೆ ಯಾರು ಮಾರಾಟ ಮಾಡೋರು ಇರ್ತಾರೆ, ಅವರು ಮಾರುಕಟ್ಟೆಗೆ ತಂದು ಮಾರೋದು ಸ್ವಲ್ಪ ತಡ ಆಗುತ್ತೆ. ಹೀಗಾಗಿ ಇಲ್ಲಿ ಡಿಮ್ಯಾಂಡ್ ಹೆಚ್ಚಳ, ಸಪ್ಲೈ ಕಡಿಮೆ ಆಗಿದೆ, ರೇಟ್ ಕೂಡ ಜಾಸ್ತಿ ಆಗಿರುವಂತದ್ದು. ಕೇವಲ ಮಟನ್ ರೇಟ್ ಅಲ್ಲ, ಈ ಹಿಂದೆ ಕೆಲ ದಿನಗಳ ಹಿಂದೆ 750 ರೂಪಾಯಿಂದ 800 ರೂಪಾಯಿ 1 ಕೆಜಿ ಮಟನ್ ಸಿಗ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ 900 ರೂಪಾಯಿಂದ 1000 ರೂಪಾಯಿ ಗಡಿ ದಾಟಿ ಹೋಗ್ತಾ ಇರುವಂತದ್ದು ಮಟನ್ ರೇಟ್. ಕೇವಲ ಮಟನ್ ಅಲ್ಲ, ಚಿಕನ್ ರೇಟ್ ಕೂಡ 300ರ ಗಡಿ ಎತ್ತಾ ಇದೆ. ಮೊಟ್ಟೆ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಎಲ್ಲ ಕಾರಣಕ್ಕೆ ಒಂದು ನಾನ್ ವೆಜ್ ರೇಟ್ ಜಾಸ್ತಿ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.